ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ರೀನದಿ ಕನ್ನಡ ವ್ಲಾಗ್ಸ್. ಇವತ್ತು ನಾನು ಮತ್ತು ಕೀರ್ತನ ಇಬ್ಬರು ಸೇರಿ ಜಯನಗರ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಫೀಸಿಂದ ಡೈರೆಕ್ಟಾಗಿ ಹೊರಟ್ವಿ. ಅಲ್ಲಿಂದ ಆಫೀಸಿಂದ ಜಯನಗರ ತುಂಬ ಹತ್ರ ಇದೆ. ಒಂದು ಅರೌಂಡ್ 8 ಕಿಲೋಮೀಟರ್ಸ್ ಒಳಗಡೆನೇ ಇದೆ. ತುಂಬ ಜಾಸ್ತಿ ದೂರ ಏನು ಅನಿಸಲ್ಲ ನಮಗೆ. ಅದಕ್ಕೋಸ್ಕರ ಈವ್ನಿಂಗ್ ಡೈರೆಕ್ಟಾಗಿ ನಾವು ಆಫೀಸ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಜಯನಗರ್ಗೆ ಹೋದ್ವಿ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಏನೂ ಇಲ್ಲ ವಿಶೇಷ. ನಂದಿ ಬಂದ್ಬಿಟ್ಟು ಆ್ಯನಿವರ್ಸರಿಗೆ ನನಗೆ ಏನೂ ತಗೊಟ್ಟಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ದುಡ್ಡು ಕೊಟ್ಟಿದ್ರು, ಏನಾದ್ರು ತಗೋ ನೀನು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಏನಾದರೂ ತೊಗೊಳ್ಳೋಣ, ಡ್ರೆಸ್ ತೊಗೊಂಡಿರಲಿಲ್ಲ, ಅಂದರೆ ಗ್ರ್ಯಾಂಡ್ ಆಗಿರೋ ಡ್ರೆಸ್ಸು ಅಥವಾ ಸಿಂಪಲ್ ಆಗಿರೋ ಡ್ರೆಸ್ಸು, ಆಫೀಸ್ ವೇರು ಈ ಥರ ಏನಾದರೂ ನೋಡ್ಬಿಟ್ಟು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಕೀರ್ತನ ಇಬ್ಬರು ಬಂದಿದ್ದೀವಿ. ನನ್ನ ಹತ್ರನೂ ಈಗ ಹೊಸ ಕಲೆಕ್ಷನ್ ಅಂತ ಏನೂ ಇರಲಿಲ್ಲ. ಅದಕ್ಕೋಸ್ಕರ ಒಂದು ಚೆನ್ನಾಗಿರೋ ಡ್ರೆಸ್ಸಸ್ಸು ಏನಾದರೂ ತೊಗೊಳ್ಳೋಣ, ಹೇಗಿದ್ರು ಬಂದಿದ್ದೀನಲ್ವ ಅಂತ ಹೇಳ್ಬಿಟ್ಟು ತುಂಬ ಸರ್ಚ್ ಮಾಡ್ತಾ ಇದ್ದೆ. ಇಲ್ಲಿ ಒಂದು ಅಂಗಡಿಗೆ ಬಂದೆ. ನನಗೆ ಅಲ್ಲಿ ಈಚೆ ಹೊರಗಡೆ ಹಾಕಿರಲ್ಲ ಪಿಂಕ್ ಅಥವಾ ರೆಡ್ ಕಲರ್ ಡ್ರೆಸ್ ಏನಿದೆ ಅದನ್ನು ಕೇಳಿದೆ, ಅದನ್ನು ತೊಗೊಳ್ಳೋಣ ಚೆನ್ನಾಗಿದೆ ಅಂತ ಹೇಳಿ. ಬಟ್ ಅವ್ರು ಹೇಳಿದ ರೇಟ್ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತು, ಏನಪ್ಪ ಇಷ್ಟೊಂದು ರೇಟಾ ಅಂತ ಹೇಳಿ. ಬಟ್ ನಮಗೆಲ್ಲ ಅದು ತುಂಬ ರೇಟ್ ಜಾಸ್ತಿನೇ ಅಂತ ಅನ್ನಿಸ್ಬೋದು, ಕೆಲವೊಬ್ಬರಿಗೆ ಇಲ್ಲ ಕೊಡ್ಬೋದು ಅಂತ ಅನ್ನಿಸ್ಬೋದು. ಬಟ್ ನನಗೆ ನಿಜವಾಗ್ಲೂ ತುಂಬ ಜಾಸ್ತಿ ಅನ್ನಿಸ್ತು. ಅದಕ್ಕೋಸ್ಕರ ಬೇಡ ಅಂತ ಹೇಳಿದೆ. ಬೇರೆ ಕಲೆಕ್ಷನ್ ತೋರಿಸ್ಲಾ ಅಂತ ಕೇಳಿದ್ರು. ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಬಂದ್ಬಿಟ್ಟು 1350 ಮೇಲೆ ಸ್ಟಾರ್ಟಿಂಗ್ ಪ್ರೈಸ್ ಇರೋದು. ಸೊ ನನ್ನ ಹತ್ರ ಅಷ್ಟು ಬಜೆಟ್ ಇರಲಿಲ್ಲ. ಎಷ್ಟು ಬಜೆಟ್ ಅಂದರೆ ನಾನು ಇರೋ ಬಜೆಟಲ್ಲಿ ಒಂದು 2 ಸೆಟ್ಟರು ತೊಗೊಬೇಕು ಅಂತ ನಾನು ಅಂದ್ಕೊಂಡಿದ್ದು. ಸೊ ಅದಕ್ಕೋಸ್ಕರ ಬೇಡ ಅಂತ ಅನ್ನಿಸ್ತು. ಯಾಕಂದರೆ ಅವರು ಬಾರ್ಗಿನ್ ಮಾಡೋಕ್ಕೂ ಇಲ್ಲ ಫಿಕ್ಸ್ಡ್ ರೇಟು ಅಂತಲೇ ಹೇಳಿದ್ರು. ಸರಿ ಬೇಡ, ಇನ್ನೂ ಒಳಗಡೆ ಹೋಗ್ಬೋದಲ್ಲ, ಇನ್ನೂ ತುಂಬ ದೊಡ್ಡ ಮಾಲೇ ಇದೆ ಅಲ್ಲಿ ಜಯನಗರ 4th ಬ್ಲಾಕಲ್ಲಿ. ಅಲ್ಲಿ ಒಳಗಡೆ ಹೋದರೆ ನಮ್ಗೆ ಇಷ್ಟ ಆದ ವೆರೈಟಿಯಸ್ ಆಗಿ ಡ್ರೆಸ್ಸಸ್ಸು, ಕುರ್ತೀಸ್ ಸೆಟ್ಸು ಅಥವಾ ಸಿಂಗಲ್ ಟಾಪ್ಸು ಎಲ್ಲ ಸಿಗುತ್ತೆ, ಅಲ್ಲೇ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ನಾನೀಗ ಜಯನಗರ 4th ಬ್ಲಾಕಲ್ಲಿರೋ ಮಾಲಿಗೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಸಿಂಗಲ್ ಏನಪ್ಪ ಅಂಗಡಿಗಳಿರುತ್ತೆ. ಅಂಗಡಿ ಒಳಗಡೆ ಎಲ್ಲ ಡಿಸ್ಪ್ಲೇಗಳನ್ನ ಹಾಕಿರ್ತಾರೆ. ನಮಗೇನಾದರೂ ಡಿಸ್ಪ್ಲೇ ಯಾವುದಾದ್ರೂ ಇಷ್ಟ ಆಗಿದ್ದರೆ ನಾವು ಅಲ್ಲಿ ಡಿಸ್ಪ್ಲೇಸ್ಗಳನ್ನ ನೋಡಿಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೋಬೋದು. 1 by 1 ನಾವು ಸೆಲೆಕ್ಟ್ ಮಾಡ್ಕೋಬೋದು. ಅವರು ತೋರಿಸ್ತಾ ಹೋಗ್ತಾರೆ. ಈ ಥರ ಡಿಸ್ಪ್ಲೇ ತೋರಿಸಿದ್ರೆ ಅವರು ನಮ್ಗೆ ಏನು ಬೇಕು ಅಂತ ಹೇಳ್ಬಿಟ್ಟು ಆ ಸೈಜಲ್ಲಿ ತೋರಿಸ್ತಾ ಇರ್ತಾರೆ. ಹಾಗೆ ನಾನು ತುಂಬ ಕಲೆಕ್ಷನ್ಸ್ನ ನೋಡಿದೆ. ಅದರಲ್ಲಿ ಇದು ಯೆಲ್ಲೋ ಕಲರ್ ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಒಂಥರ ಚೆನ್ನಾಗಿತ್ತು, ಯೂನಿಕ್ ಡಿಸೈನ್ ಮತ್ತು ಟ್ರೆಂಡಿ ಆಗಿತ್ತು. ಸೊ ಅದಕ್ಕೆ ಒಂದೊಂದ್ಸರಿ ನೋಡೋಣ ಅಂತ ಹೇಳಿದೆ. ಬಟ್ ಅದಕ್ಕೆ ಸ್ಲೀವು ಬಂದ್ಬಿಟ್ಟು ಕತ್ತತ್ರ ಇತ್ತು, ಸ್ಲೀವ್ ಅಟ್ಯಾಚ್ ಮಾಡೋದು ಬಂದ್ಬಿಟ್ಟು ಕತ್ತತ್ರ ಇತ್ತು. ಸೊ ಬೇಡ ಅನ್ನಿಸ್ತು. ಆಮೇಲೆ ನನಗೇನಕ್ಕೋ ಏನೋ ಚೆನ್ನಾಗಿಲ್ಲ ಅಂತ ಅನ್ನಿಸುತ್ತೆ. ಯಾಕಂದರೆ ಸ್ಲೀವ್ ಅಟ್ಯಾಚ್ ಮಾಡಬೇಕು, ಆ ಸ್ಲೀವ್ ಅಟ್ಯಾಚ್ ಮಾಡಾದ್ಮೇಲೆ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ಬೇಡ ಅಂತ ಅನ್ನಿಸ್ತು. ಸರಿ ಬೇಡ, ಇದು ಬೇರೆ ಏನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಆ ಅಂಗಡಿಯಿಂದ ಮತ್ತೆ ಬೇರೆ ಅಂಗಡಿಗೆ ಹೋದ್ವಿ. ಈ ಇನ್ನೊಂದು ಡಿಸ್ಪ್ಲೇ ಹಾಕಿದ್ರು, ಇನ್ನೊಂದು ಅಂಗಡಿಯಲ್ಲಿ ಈಚೆನೇ ಹಾಕಿದ್ರು. ಸರಿ ಇದನ್ನು ನೋಡೋಣ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ನೋಡಿದ್ವಿ. ಇದನ್ನಂತೂ ನಂಗೆ ನಿಜವಾಗೂ ತುಂಬಾ ಇಷ್ಟ ಆಯಿತು. ಒಂಥರ ಚೆನ್ನಾಗಿತ್ತು. ಫುಲ್ ಲಾಂಗ್ ಗೌನ್ ಥರ ಬಂದು, ಅಂದರೆ ಫುಲ್ಲು ಅಂಬ್ರೆಲಾ ಥರ ಬಂದು, ಅದು ಶಿಫಾನ್ ಇದರಲ್ಲಿ ಬಂದಿರೋದು ಕ್ಲಾತ್. ಅದು ತುಂಬಾ ಇಷ್ಟ ಆಯಿತು ನನಗೆ. ವೇರ್ ಮಾಡೋದು ಚೆನ್ನಾಗಿರುತ್ತೆ ಮತ್ತು ಎಷ್ಟೇ ಹಾಕ್ಕೊಂಡ್ರು ಒಂಥರ ಕಲರ್ ಫೇಡ್ ಆಗ್ಬೋದು ಮತ್ತು ಏನೂ ಆಗೋಲ್ಲ, ಹೊಸದಾಗೇ ಇರುತ್ತೆ ಯಾವಾಗ್ಲೂ. ಅದಕ್ಕೆ ಇದನ್ನೇ ತಗೋಣ ಅಂತ ಹೇಳಿ ಇದನ್ನು ಚೆಕ್ ಮಾಡ್ತಾ ಇದ್ದೆ ನಾನು. ಆಮೇಲೆ ಕೀರ್ತನೂ ಹೇಳಿದ್ಲು, ಮಮ್ ಇದು ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಯಿತಾ ಅಂತ ಕೇಳಿದ್ಲು. ಬಟ್ ನನಗೇನು ಅನಿಸ್ತಿತ್ತು ಅಂದರೆ ನಾನು ಹಾಕ್ಕೊಂಡ್ರೆ ತುಂಬ ಮುಳುಗೋಗ್ಬಿಡ್ತೀನೇನೋ, ಅಥವಾ ಹೈಟ್ ಇಲ್ಲ, ನಾನು ಅಷ್ಟು ಹೈಟ್ ಇಲ್ಲಲ್ಲ ಅಂತ ಅನ್ಕೊತಾ ಇದ್ದೆ. ಇಲ್ಲ ಮೇಡಮ್ ಪರವಾಗಿಲ್ಲ, ಚೆನ್ನಾಗಿದೆ ಅಂತಲೇ ಹೇಳಿದ್ಲು. ಸರಿ ಓಕೆ ಅಂತ ಹೇಳ್ಬಿಟ್ಟು ಅದನ್ನೊಂದು ಸೆಲೆಕ್ಟ್ ಮಾಡಿಕೊಂಡೆ. ಅದು ಆಲ್ಮೋಸ್ಟು ಅವ್ರು ಹೇಳಿದ್ದು 1350 ಹೇಳಿದ್ರು. ಅವರು 350 or 400 ಏನೋ ಹೇಳಿದ್ರು. ಬಟ್ ಅವ್ರು ಹೇಳಿದ್ರು, ಮ್ಯಾಮ್ ಇಲ್ಲ ಸ್ವಲ್ಪ ಕಮ್ಮಿ ಮಾಡಿಕೊಡ್ತೀವಿ ತಗೊಳ್ಳಿ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು ಅದನ್ನು ಫೈನಲ್ ಒಂದು ರೇಟ್ ಮಾತಾಡ್ಬಿಟ್ಟು ನಾನು ತಗೊಂಡೆ. ಆಮೇಲೆ ಒಂದು ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡಾಯ್ತಲ್ಲ, ಇನ್ನೊಂದು ಬೇರೆ ಯಾವ್ದಾದ್ರು ತೊಗೊಳ್ಳೋಣ, ಸೆಟ್ಸ್ ಅಥವಾ ಆಮೇಲೆ ಸಿಂಗಲ್ ಟಾಪ್ಸ್ ಯಾವ ಥರ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬೇರೆ ಕಡೆ ನೋಡೋಣ ಅಂತ ಹೇಳಿ ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿದ್ವಿ, ತುಂಬ ಹುಡುಕಾಡಿದ್ವಿ. ಬಟ್ ಅದರಲ್ಲಿ ನನಗೆ ಒಂದು ಡ್ರೆಸ್ಸು ತುಂಬ ಇಷ್ಟ ಆಯಿತು. ಡ್ರೆಸ್ ಅಲ್ಲ, ಅದು ಒಂಥರ ಅಂಬ್ರೆಲಾ ಫ್ರಾಕ್ ಥರ ಇತ್ತು, ತುಂಬಾ ಇಷ್ಟ ಆಯಿತು, ವೈಟ್ ಕಲರು. ಬಟ್ ಯಾರು ನನ್ನ ಬಜೆಟ್ ಕೊಟ್ಟೇ ಇಲ್ಲ ಅಲ್ಲಿ. ಬಜೆಟ್ ಅಂದರೆ ನಿಜವಾಗ್ಲೂ ಒಂದೊಂದ್ಸರಿ ಒಬ್ಬೊಬ್ಬರು ಒಂದೊಂದು ರೇಟ್ ಹೇಳ್ತಾರೆ. ಅದೇ ಡ್ರೆಸ್ನೇ ಒಂದು ಕಡೆ ಕೇಳಿದ್ರೆ ತುಂಬ ರೇಟ್ ಹೇಳ್ತಾರೆ, ಒಂದು ಕಡೆ
ಒಂದು ಕಡೆ ಕೇಳಿದ್ರೆ ಅದಕ್ಕಿಂತ 100 ರೂಪಾಯಿ 150 ರೂಪಾಯಿ ಕಮ್ಮಿ ಹೇಳ್ತಾರೆ. ಬಟ್ ನಾನು ಕೇಳೋ ಬಜೆಟ್ಗೆ ಯಾರೂ ಕೊಡ್ತಾನೇ ಇಲ್ಲ. ಇಲ್ಲ ಮ್ಯಾಮ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಜಯನಗರದಲ್ಲಿ ಎಲ್ಲರೂ ಹೋಗಿ ಏನಾಗಿದೆ ಒಂಥರ ಶಾಪಿಂಗ್ ಸ್ಟ್ರೀಟ್ ಆಗಿದೆ ಅಲ್ವಾ ಅದೀಗ. ಈಗ ಮಲ್ಲೇಶ್ವರಂ ಆಗಿರ್ಬೋದು ಅಥವಾ ಬೇರೆ ಏರಿಯಾಗಳಲ್ಲಿ ಚಿಕ್ಕಪೇಟೆ ಆಗಿರ್ಬೋದು, ಆ ಥರ ಶಾಪಿಂಗ್ ಸ್ಟ್ರೀಟ್ ಆಗಿರೋದ್ರಿಂದ ಅಲ್ಲೂ ಅಷ್ಟೇ ತುಂಬ ರೇಟ್ ಮಾಡಿದ್ದಾರೆ. ಪ್ರತಿಯೊಂದು ಡ್ರೆಸ್ಸಸ್ ಮೇಲೂ ಅವ್ರು ಏನಿಲ್ಲ ಅಂತ ಹೇಳಿದ್ರು ಹತ್ತತ್ರ ಒಂದು 500-600 ಮೇಲೇ ಹೇಳ್ತಾರೆ. ಯಾವುದಕ್ಕೂ 500-600 ಕಮ್ಮಿಗಿಂತ ಹೇಳಲ್ಲ. ಅಂದರೆ ಲಾಭ ಆ ಥರ ಇಟ್ಕೊಂಡು ಹೇಳ್ತಾರೆ. 500-600 ಲಾಭನೇ ಇಟ್ಕೊಂಡು ಹೇಳ್ತಾರೆ. ಅಲ್ಲಿ ಯಾವುದೂ ಸಹ ಏನಾರು ಒಂಚೂರು ಚೆನ್ನಾಗೈತಪ್ಪ ಈ ಡ್ರೆಸ್ಸು ಅಂತ ಯಾವ್ದು ಫೀಲ್ ಆಗುತ್ತೋ ಅದೆಲ್ಲ 900-950 ಮೇಲೆ ಇರುತ್ತೆ ಹೊರತು ಅದಕ್ಕಿಂತ ಕಮ್ಮಿ ಅಂತೂ ಇರೋದೇ ಇಲ್ಲ. ಅಷ್ಟು ರೇಟ್ ಜಾಸ್ತಿ ಆಗಿಬಿಟ್ಟೈತೆ. ನಾವು ಫಸ್ಟೆಲ್ಲ ಹೋಗುವಾಗ 200ಗೆಲ್ಲ ಟಾಪ್ಸ್ ಎಲ್ಲ ಸಿಗೋದು, ಅಂದರೆ ಸಿಂಗಲ್ ಟಾಪ್ಸ್ ಈಗ ಡೈಲಿ ವೇರ್ಗೆ ಹಾಕೊತೀವಲ್ಲ ನಾವು ಸಿಂಗಲ್ ಟಾಪ್ಸು ಆ ಥರ ಸಿಗೋದು. ಬಟ್ ಈಗ 200ಗೆ 250ಗೆಲ್ಲ ಸಿಂಗಲ್ ಟಾಪ್ ಸಿಗೋದೇ ಇಲ್ಲ. ಸ್ಟಾರ್ಟಿಂಗ್ ಪ್ರೈಸೇ ಸಿಂಗಲ್ ಟಾಪು 350 ಅದು ಇರೋದು. 350 ಟಾಪ್ಸ್ಗಳೇ ಸಿಂಗಲ್ ಸ್ಟಾರ್ಟಿಂಗ್ ಪ್ರೈಸಸ್ ಇರೋದು. ಅದೆಲ್ಲ ನೋಡ್ಬಿಟ್ಟು ನನಗೆ ಇಷ್ಟೊಂದು ರೇಟ್ ಆಗಿಬಿಟ್ಟಿದೆ ಅಲ್ಲ ಅಂತ ಹೇಳಿ ಅನಿಸ್ತು. ಮತ್ತು ಆಮೇಲೆ ಅನ್ನಿಸ್ತು ನನಗೆ, ಏನಪ್ಪ ಅವ್ರು ಎಷ್ಟೇ ರೇಟ್ ಮಾಡಿದ್ರು ನಮ್ಮಂಥವ್ರು ತೊಗೊಳ್ತಾನೆ ಇರ್ತೀವಿ. ಈಗ ನಾನೇ ನೋಡಿದ್ರು ನಾನು ತೊಗೊಂಡೆ ಅಲ್ವಾ, ಒಂದು ಜೊತೆನಾದರೂ ತೊಗೊಂಡೆ ಅಲ್ವಾ. ಸೊ ಅದೇ ಥರ ಎಷ್ಟೊಂದು ಜನ ತೊಗೊಳ್ತಾರೆ, ಒಂದು ಸೆಟ್ ತೊಗೊಳ್ಳೋಣ, ಒಂದು ಜೊತೆ ತೊಗೊಳ್ಳೋಣ ಅಂತ ಹೇಳಿ. ಏನು ಮಾಡೋಕ್ಕಾಗಲ್ಲ. ನಮ್ಮಂಥವ್ರು ಇರುವಾಗ ಅವ್ರಂಥವ್ರು ಇದ್ದೇ ಇರ್ತಾರೆ. ಅಂದರೆ ರೇಟ್ ಜಾಸ್ತಿ ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಇಯರಿಂಗ್ಸ್ ನೋಡಿದೆ. ಇಯರಿಂಗ್ಸ್ ಬಂದ್ಬಿಟ್ಟು ಪರ್ ಇಯರಿಂಗ್ಸ್ 100 ರೂಪೀಸ್ ಇತ್ತು. ಇಷ್ಟು ದೊಡ್ಡ ಇಯರಿಂಗ್ಸ್ ಎಲ್ಲ ಬರೀ 100 ರೂಪೀಸು. ಪರವಾಗಿಲ್ಲ ಅನ್ನಿಸ್ತು ನನಗೆ, ಕೊಡ್ಬೋದು 100 ರೂಪೀಸ್ಗೆ ಇಷ್ಟು ದೊಡ್ಡ ಇಯರಿಂಗ್ಸ್ ಸಿಕ್ಕಿದೆ ಅಂತ ಹೇಳಿ. ಪಾಪ ಒಂದು ಹುಡುಗಿ ಸೇಲ್ ಮಾಡ್ತಾಯಿತ್ತು ಅದನ್ನು. ಇಷ್ಟೊತ್ತಲ್ಲಿ 8:30 ಏನೋ ಆಗಿತ್ತು. ನಾವು ಶಾಪಿಂಗ್ ಹತ್ತತ್ರ ಅಲ್ಲಿ ಹೋದಾಗ ಇಯರಿಂಗ್ಸ್ ತೊಗೊಳಕ್ಕೆ 8:30 ಆದರೂ ಸೇಲ್ ಮಾಡ್ತಾ ಇದೆಯಲ್ಲ ಅಂತ ನಿಜವಾಗ್ಲೂ ಖುಷಿ ಆಯಿತು. ಇಂಥವ್ರಿಗೆಲ್ಲ ನಾವು ನಿಜವಾಗ್ಲೂ ಸಪೋರ್ಟ್ ಮಾಡಬೇಕು. ಏಕೆಂದರೆ ಈಗ ಎಲ್ಲರೂ ಆನ್ಲೈನ್ ಶಾಪಿಂಗ್ ಅಂತ ಹೇಳಿ ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಅಂತ ಹೇಳಿ ಎಲ್ಲರೂ ಆನ್ಲೈನ್ ಶಾಪಿಂಗ್ ಅಂತಲೇ ಸ್ಟಾರ್ಟ್ ಮಾಡಿದ್ದಾರೆ. ಅದರಿಂದ ಈ ಚಿಕ್ಕ ಫುಟ್ಪಾತಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆಲ್ಲ ನಿಜವಾಗ್ಲೂ ತುಂಬಾ ತೊಂದರೆ ಆಗುತ್ತೆ. ಯಾಕಂದರೆ ಅವರೆಲ್ಲ ಅಂಗಡಿ ಇಟ್ಕೊಳ್ಳೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಇಟ್ಕೊಂಡು ಫುಟ್ಪಾತಲ್ಲಿ ಅವರು ಸೇಲ್ ಮಾಡ್ತಿರ್ತಾರೆ. ಆದ್ದರಿಂದ ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನೀವೇನಾದ್ರು ನೋಡಿದ್ರೆ ಫುಟ್ಪಾತಲ್ಲಿ ನಿಮ್ಗೇನಾದ್ರು ಅವಶ್ಯಕತೆ ಇರೋದು ಅಲ್ಲಿದ್ದರೆ 10 ತೊಗೊಳ್ಳೋ ಬದಲು ಅಟ್ಲೀಸ್ಟ್ ಒಂದೇ ಒಂದು ತೊಗೊಳ್ಳಿ. ಅವ್ರಿಗೆ ವ್ಯಾಪಾರ ಆದರೆ ಅಟ್ಲೀಸ್ಟ್ 1 ಇಯರಿಂದ ಅಟ್ಲೀಸ್ಟ್ 20 ರೂಪೀಸ್ 30 ರೂಪೀಸ್ ಸಿಕ್ಕಿದ್ರೂ ಅವ್ರಿಗೊಂಥರ ಲಾಭನೇ ಅಂತಲೇ ಹೇಳ್ಬೋದಲ್ವಾ. ಅಟ್ಲೀಸ್ಟ್ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಇಟ್ಕೊಂಡಿದ್ರೆ ಅಟ್ಲೀಸ್ಟ್ ಒಂದು 10 ಇಯರಿಂಗ್ಸ್ ಅಷ್ಟೇ ಎಲ್ಲರೂ ಒಂದು 300 ರೂಪೀಸ್ ಅವ್ರಿಗೆ ಸೇವ್ ಆದರೆ ಅವ್ರ ಜೀವನ ಹೇಗೋ ನಡೆದೋಗ್ಬಿಡುತ್ತೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ಅಲ್ಲಿಂದ ನಾನು ಕೀರ್ತನ ಇಬ್ಬರೂ ಇಯರಿಂಗ್ಸ್ ತೊಗೊಂಡು ಬಂದು ಏನೋ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಪಾನಿಪುರಿ ಮತ್ತು ಮಸಾಲೆ ಪುರಿ ತಿಂದ್ವಿ. ಅಲ್ಲಿಂದ ವಾಪಸ್ ಮತ್ತೆ ನಾವು ಮನೆಗೆ ಹೊರಟ್ವಿ. ಅವತ್ತೇನೋ ಜಯನಗರದಲ್ಲಿ ಹಬ್ಬ ಇತ್ತು ಅನಿಸುತ್ತೆ. ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ಹಬ್ಬ ಎಲ್ಲ ಮಾಡ್ತಾಯಿದ್ರು. ಕೀರ್ತನಾಗೆ ಹೇಳ್ತಾ ಇದ್ದೆ, ನಾನು ಬರ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಜಯನಗರದಲ್ಲಿ ಹಬ್ಬ ಎಲ್ಲ ಜೋರಾಗಿ ಮಾಡ್ತವ್ರೆ ಕೀರ್ತನ ಅಂತ ಹೇಳ್ತಾ ಇದ್ದೆ. ಕೀರ್ತನ ಅದಕ್ಕೂ ಸ್ಮೈಲ್ ಕೊಡ್ತಾಯಿದ್ಲು. ಜಯನಗರದಲ್ಲಿ ಶಾಪಿಂಗ್ ಎಲ್ಲ ಮುಗೀತು. ಶಾಪಿಂಗ್ ಏನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಗೆ ಬಂದು ಬರೋಷ್ಟರಲ್ಲಿ ಒಂದು 9 ಗಂಟೆ ಏನೋ ಆಗಿತ್ತು, 9 ಕಾಲ ಆಯಿತು. ಆಮೇಲೆ ಕೃತಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ಲಿಕ್ಕಿತ್ತು. ಕೃತಿಗೆ ಹೋಮ್ವರ್ಕ್ ಮಾಡಿಸಿ ನಾನು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು, ನಾಳೆ ಗುರುವಾರ ಅಲ್ಲ, ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಕೊಂಡು ಈಗ ಏನು ತಂದಿದ್ದೀನಿ ಅಂತ ತೋರಿಸೋಣ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅಲ್ಲೆಲ್ಲ ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಏನು ತಂದಿದ್ದೀನಿ ಅಂತ ಹೇಳಿ. ಅದಕ್ಕೋಸ್ಕರ ಏನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಇದು ಒಂದು ಸ್ವೆಟರ್ ತೊಗೊಂಡೆ. ಸ್ವೆಟರ್ ಅಂದರೆ ಈ ಥರ ಮೇಲೆ ಜಸ್ಟ್ ಕೋಟ್ ಥರ ಈ ಥರ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಆ ಥರ ಇರುತ್ತೆ, ಚೆನ್ನಾಗಿ ಕಾಣಿಸುತ್ತಲ್ವ. ಇದನ್ನ ಹಾಕ್ಕೊಂಡು ಇದಕ್ಕೆ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ. 3 ಬಟನ್ ಇದೆ, 1 2 3 3 ಬಟನ್ ಇದೆ. ಇದನ್ನು ಹಾಕೋಬೋದು ಈ ಥರ. ಇದು ಬಂದುಬಿಟ್ಟು 100 ರೂಪೀಸು. ಚೆನ್ನಾಗಿದೆ ಅಲ್ಲ. ಸಂಡೇ ಟೈಮ್ ಹೋದರೆ 50 ರೂಪೀಸ್ಗೆಲ್ಲ ಸಿಗುತ್ತೆ. ಈ ಥರ ಏನಪ್ಪ ಉಲ್ಲನಿಂದ ಮಾಡಿರ್ತಾರಲ್ಲ, ಏನಿಂದ ಗೊತ್ತಿಲ್ಲ ಕ್ಲಾತ್ ನನಗೆ. ಈ ಥರ ಕ್ಲಾತ್ ಸ್ವೆಟ್ ಶರ್ಟ್ಸು ಆಗಿರ್ಬೋದು, ಇಲ್ಲ ಈ ಥರ ಜಗ್ಗಿ ಸ್ವೆಟರ್ಸ್ಗಳಾಗಿರ್ಬೋದು, ಇದೆಲ್ಲ ಸಂಡೇ ಟೈಮ್ ಹೋದರೆ 50 ರೂಪಾಯಿಗೆಲ್ಲ ಸಿಗುತ್ತೆ. ಚೆನ್ನಾಗಿರೋದು ಸಿಗುತ್ತೆ. ಇನ್ನು ಇವತ್ತು ವೀಕ್ ಡೇಸ್ ಅಲ್ವಾ, ಅದಕ್ಕೋಸ್ಕರ 100 ರೂಪಾಯಿ ಮಾರ್ತಾಯಿದ್ರು. ಆಮೇಲೆ ಇದೊಂದು ತೊಗೊಂಡೆ. ಇದು ಅಷ್ಟೇ, ಇದು ಬ್ಲ್ಯಾಕ್ ಕಲರು. ಸೊ ಇದು ಸೇಮ್, ಇದು ಅಷ್ಟೇ 100 ರೂಪೀಸು. 150 ಏನೋ ಕೊಟ್ಟೆ ಅನಿಸುತ್ತೆ ಎರಡಕ್ಕೂ ಸೇರಿ, ಅಷ್ಟೇ, ಜಾಸ್ತಿ ಏನು ಕೊಟ್ಟಿಲ್ಲ.
ಮಾಮೂಲಿ ವೀಕ್ ಡೇಸಲ್ಲಿ ಹೋದರೆ ಮಾಮೂಲಿ ಆಗುತ್ತೆ. ಇದರಲ್ಲಿ ನನಗೊಂದು ಇದೊಂದು ತೊಗೊಂಡಿದ್ದೀನಿ, ಎರಡು ತೊಗೊಂಡಿದ್ದೀನಿ. ಪೂಜೆಗೊಂದು ತೊಗೊಳ್ಳೋಣ ಮತ್ತು ನನಗೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಪೂಜೆಗೆ ಆಲ್ರೆಡಿ ವೀಡಿಯೋ ಮಾಡಿ ಹೇಳಿದೆ, ವೀಡಿಯೋ ಕಾಲ್ ಮಾಡಿದೆ. ಅವಳು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾಳೆ. ಅಕ್ಕ ನನಗೆ ಇದನ್ನು ತಂದುಕೊಡು, ಇದು ಚೆನ್ನಾಗಿದೆ ಅಂತ ಹೇಳಿದ್ದಾಳೆ. ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಪೂಜೆಗೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದು ನಾನು ಇಟ್ಕೊಂಡಿದ್ದೀನಿ. ಸೊ ಇಷ್ಟ ಆದಮೇಲೆ ನೆಕ್ಸ್ಟ್ ಬಂದು ಇಯರಿಂಗ್ಸು. ಇಯರಿಂಗ್ಸ್ ನೀವು ನೋಡಿದ್ದೀರ ಅನಿಸುತ್ತೆ, ಕಾಣಿಸ್ತಿದೆಯಾ ಇಯರಿಂಗು? ಎಷ್ಟು ಚೆನ್ನಾಗಿದೆ ಅಲ್ಲ, ಕ್ಯೂಟಾಗಲ್ಲ, ಥರ ಫುಲ್ಲು ಬ್ರೈಡಲ್ ಥರ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಜಸ್ಟ್ ಒಂದು ಡ್ರೆಸ್ ಹಾಕ್ಕೊಂಡು ಇಯರಿಂಗ್ ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟಾಗಿ ಕಾಣಿಸುತ್ತೆ ಇಯರಿಂಗ್ ಇದ್ದರೆ. ಈ ಥರ ಮ್ಯಾಚಿಂಗ್ ಇಯರಿಂಗ್ ಇದ್ದರೆ ತುಂಬ ಚೆನ್ನಾಗಿದೆ. ಇದು 100 ರೂಪೀಸ್ ಅಷ್ಟೇ, ಒಂದು ಸೆಟ್ಗೆ 100 ರೂಪೀಸು. ನಂಗೆ ತುಂಬ ಇಷ್ಟ ಆಯಿತು, ನನ್ನ ಡ್ರೆಸ್ಸಿಗೆ ಕರೆಕ್ಟ್ ಪಕ್ಕಾ ಮ್ಯಾಚಿಂಗ್ ಇದು, ಅದಕ್ಕೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ತಗೊಂಡೆ. ಮತ್ತು ಇನ್ನೊಂದು ತೊಗೊಂಡಿದ್ದೀನಿ ಇಯರಿಂಗು. ನನಗೆ ಸ್ವಲ್ಪ ಜಾತ್ರೆ ಅನ್ನಿಸ್ತು, ಸ್ವಲ್ಪ ಜಾಸ್ತಿ ಆಗೋಯಿತು, ಇದು ತುಂಬ ಹೆವಿ ಅನಿಸ್ತಾಯಿತ್ತು. ಬಟ್ ಏನು ಮಾಡಲಿ, ಇಷ್ಟ ಆಯಿತು. ಸೊ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು ಅಷ್ಟೇ 100 ರೂಪೀಸ್ ಅಷ್ಟೇ, ಇದೇನು ಜಾಸ್ತಿ ಇಲ್ಲ. ಇದು 100 ರೂಪೀಸೇ. ಸ್ವಲ್ಪ ಹೆವಿ ಆಯಿತು ಅನಿಸ್ತು. ನೋಡೋಣ, ಯಾವುದಾದ್ರು 1 ಅಥವಾ 2 ಫಂಕ್ಷನ್ಗೆ ಹಾಕ್ಕೊಂಡ್ರೆ ಹಾಕೋತೀನಿ ಅಷ್ಟೇ, ಅದಕ್ಕಿಂತ ಹೆಚ್ಚಾಗಿ ಯಾವುದು ಫಂಕ್ಷನ್ಗೆ ಹಾಕ್ಕೊಳ್ಳಲ್ಲ. ಇದು ತುಂಬ ಚೆನ್ನಾಗಿದೆ ಅಲ್ಲ, ಕ್ಯೂಟಲ್ಲ, ಹೆವಿಯಾಗಿದೆ. ಆಮೇಲೆ ಇದು ಡ್ರೆಸ್, ಇದು ನೀವು ಅಲ್ಲಿ ವೀಡಿಯೋ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಫುಲ್ಲು ಡ್ರೆಸ್, ಇದು ಲಾಂಗ್ ಡ್ರೆಸ್ಸು, ತುಂಬ ಲೆಂತಿ ಇದೆ, ಇಷ್ಟು ಲೆಂತಿ ಇದೆ. ಇದು ಈ ಥರ, ಇದು ಶಿಫಾನ್ ಕ್ಲಾತಲ್ಲಿ ಬಂದಿದೆ, ತುಂಬ ಚೆನ್ನಾಗಿದೆ, ಬ್ರೈಟಾಗಿದೆ, ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟ ಆಯಿತು ಇದು ನನಗೆ ತುಂಬ. ಸೊ ಇದಕ್ಕೆ ಕೋಟ್ ಬಂದಿದೆ. ಸೊ ವಿಡಿಯೋ ಫೋಟೋ ಯಾವ ಥರ ಇದ್ದರೆ ಹಾಕ್ತೀನಿ. ಇದಕ್ಕೆ ಕೋಟ್ ಬಂದಿದೆ, ಇದು ಈ ಥರ ಕೋಟ್ ಬಂದಿದೆ. ಇದು ಫುಲ್ ನಿಮಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಇದು ಅದ್ರ ಮೇಲೆ ಕೋಟು, ಇದು ಅದು ಒಳಗಡೆ ಅದು, ಇದ್ರ ಮೇಲ್ಗಡೆ ಕೋಟ್ ಹಾಕ್ಕೊಳ್ಳೋಕ್ಕೆ. ಮತ್ತು ಇದು ಯುನೀಕ್ ಆಗಿದೆ, ಒಂದು ಹೊಸ ಡಿಸೈನ್ ಅನ್ಬೋದು ಮಾರ್ಕೆಟಲ್ಲಿ. ಈಗ ಟ್ರೆಂಡಿ ಆಗಬಹುದು ಅಥವಾ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ನನಗಿದು ಫಸ್ಟ್ ಟೈಮು ಈ ಥರ ಯುನೀಕ್ ಆಗಿರೋದು. ಇದು ಸೊಂಟ ಕಟ್ಕೊಳ್ಳೋಕೆ ಈ ಥರ. ಸೊ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ತೊಗೊಂಡಿದ್ದೀನಿ ಮಲ್ಲೇಶ್ವರಂಗೆ ಹೋಗಿ, ಜಯನಗರ್ಗೆ ಹೋಗಿ ಅಷ್ಟೇ, ಇನ್ನೇನಿಲ್ಲ, ಇಷ್ಟೇ. ಏನು ಶಾಪಿಂಗ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಅಂತ ಅನ್ನಿಸ್ತು. ಯಾಕಂದರೆ ಎಲ್ಲರೂ ಜಯನಗರ ಅಂತಿರ್ತಾರಲ್ವ, ಅದಕ್ಕೋಸ್ಕರ. ಸೊ ನೀವು ಯಾವಾಗಾರ ಫ್ರೀ ಇದ್ದಾಗ ಹೋಗಿದ್ದು ಬನ್ನಿ, ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈಗ ಯಾರಾದರೂ ಫಸ್ಟು ಹೋಗಿರೋರು ಜಯನಗರದ ಬಗ್ಗೆ, ಅಂದರೆ ಅಲ್ಲಿ ಯಾವ ಥರ ಇದೆ, ಕಾಸ್ಟ್ ಇಲ್ಲ ಅಥವಾ ಕಮ್ಮಿ ಐತೆ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ ನೀವು ಯಾವ ಥರ ಎಕ್ಸ್ಪೀರಿಯೆನ್ಸ್ ಇದೆ ಜಯನಗರದಲ್ಲಿ ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ, ಮತ್ತು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಬಾಯ್, ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.